ನಮ್ಮ ಗಾಡಿ ಇದು, ಅದಕ್ಕೆ ಕೇಳ್ತೀವಿ. ನಮ್ಮದೆಲ್ಲ ಎಲ್ಲ ಹೋಗ್ತಾ ಇದೆ ಸರ್ಕಾರಿ ಗಾಡಿ. ಮುಂದಾಗಿದ್ರು ನಮ್ಮ ಗಾಡಿ ಸ್ವಾಮಿ. ಒಬ್ಬ ಮನುಷ್ಯನಿಗೆ ಕೊಡ್ಬೇಕು ನಾವು. ಅಲ್ಲ, ನೀವು ಹಿಂಗೆ ಮಜಾ ಮಾಡ್ತಾ ಇದ್ರೆ ನಾವೆಲ್ಲಿ ಹೋಗೋದು? ನಾವೆಲ್ಲಿ ಹೋಗ್ಬೇಕು? ಇವರು ದೇವಸ್ಥಾನಕ್ಕೆ ಹೋಗಿದ್ರಂತೆ. ಬನ್ನಿ. ಅಲ್ಲ ಅಂದರೆ ಅವ್ರ ಐಡೆಂಟಿ ಕಾರ್ಡ್ ಹಾಕಿಲ್ಲ, ಇವ್ರ ಐಡೆಂಟಿ ಕಾರ್ಡ್ ಹಾಕಿಲ್ಲ. ಇದು ನಮ್ಮದು ಗಾಡಿ, ತೆಗೀರಿ. ನಮ್ಮ ಗಾಡಿ ನಮ್ಮದು, ಬಿಡಬೇಡ್ರಿ. ಇಲ್ಲ, ತೆಗೀರಿ ಸರ್. ಗಾಡಿ ನಮ್ಮದು ಸರ್. ಗಾಡಿ ನಮ್ಮದು, ನಿಮ್ದಲ್ಲ. ನೀವು ಯಾರು ಐಡೆಂಟಿ ಕಾರ್ಡ್ ಅಂತ ಹಾಕಿದ್ದೀರಾ? ನೀವು ಯಾರು? ಏನು ಸರ್? ಏನು ಡಿಪಾರ್ಟ್ಮೆಂಟ್? ನೀವು ಯಾರು ಸರ್? ಹೇಳ್ಬೇಕು. ಅಲ್ಲ, ಹೇಳ್ಬೇಕು. ಯಾವ ಇಲಾಖೆ ಏನು ಅಂತ ಹೇಳಿದ್ರು. ಇವರು ಡ್ರೈವರ್ ಅಂತೆ. ಸರಿ, ಅವರು ಡ್ರೈವರು. ಗಾಡಿ ಯಾರ್ದು? ಯಾಕೆ ಈ ಥರ ನಿಮ್ಮ ಸ್ವಂತಕ್ಕೆ ಯಾಕೆ ಬಳಸ್ತೀರಾ ಸ್ವಾಮಿ? ನಾವು ಯಾರು ಹೇಳಿ ನೀವು? ಸಾರಿ ಅಲ್ಲ, ಸರ್ಕಾರ ನಮ್ಮ ಗಾಡಿ. ಸರ್, ಯಾವ ಇಲಾಖೆ ಏನು ಹೇಳಿ? ಹೇಳಿ. ನೀವು ಹೇಳೋ ಗಂಟ ಬಿಡಲ್ಲ ಸರ್. ನಾವು ಬಿಡಲ್ಲ. ಯಾವ ಇಲಾಖೆ ಬಿಡಲ್ಲ. ಹೇಳಿದ್ರೆ ಬಿಡ್ತೀವಿ. ಯಾವುದು ಗಾಡಿ, ಯಾವ ಇಲಾಖೆಗೆ ಏನು ಅಧಿಕಾರಿಗೆ ಇದೆ ಹೇಳ್ಬಿಟ್ಟು ಹೇಳಿ ಸರ್. ನೀವೆಲ್ಲಾದರೂ ಹೋಗಿ. ನೀವು ಯಾರು ಸರ್? ನೀವು ಯಾರು? ಅವ್ರು ಯಾರು? ನೀನು ಯಾರಪ್ಪ? ಡ್ರೈವರ್ ಐಡೆಂಟಿ ಕಾರ್ಡ್ ಹಾಕಿದ್ದಾರಾ? ನೀವು ಹಾಕಿದ್ದೀರಾ? ಫ್ಯಾಮಿಲಿ ಇದೆ ಹಿಂದೆ. ಸರ್ ಯಾರು ಅಂತ ಹೇಳಿ. ಇಲ್ಲ, ಬಿಡಲ್ಲ ಸರ್. ಹೇಳಿ, ಅವ್ರ ಹೆಸರು ಯಾರು? ಅಧಿಕಾರಿ ಯಾರು ಹೇಳಿ ಸರ್. ಹೇಳಪ್ಪ, ನಿಮ್ಮ ಅಧಿಕಾರಿ ಹೆಸರು ಹೇಳೋಣ, ನಾವು ಬಿಡ್ತೀವಿ. ಹಾಂ, AW ಅವ್ರ ಹೆಸರೇನು ಹೇಳಪ್ಪ. ಹಾಂ, ಅದು ಹೇಳೋಕ್ಕೆ ಕಷ್ಟ ಇವ್ರಿಗೆ. ಹೇಳಪ್ಪ, ಇಲ್ಲಾಂದ್ರೆ ಬಿಡಲ್ಲ. ನೋಡಪ್ಪ, ಇಡೀ ಕರ್ನಾಟಕದಲ್ಲಿ ಇವತ್ತು ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಇಲ್ಲ ನೋಡಿ, ನೀವು ಎಲ್ಲ ಗಂಟೆ ಬಿಡಲ್ಲ, ಯಾರು ಬಿಡಲ್ಲ ನೋಡಿ. ಸರ್ಕಾರ ಹೆಸರು ಹೇಳಿ. ಬನ್ನಿ. ಯಾರು ಹೇಳಿ? AW ಯಾರು ಅವ್ರ ಹೆಸರು? AW ಯಾವ ಡಿಪಾರ್ಟ್ಮೆಂಟು? ಅವ್ರ ಹೆಸರೇನು? ನೀವು ಯಾಕೆ ಐಡೆಂಟಿ ಕಾರ್ಡ್ ಹಾಕಿಲ್ಲ? ನೀವು ಸರ್ಕಾರದ ವಾಹನನ ನೀವು ಓಡಿಸ್ತಾ ಇದ್ರ? ನೀವೇನಾಗಿದ್ದೀರ? ಫ್ಯಾಮಿಲಿ ಕಡೆ ಇಡಿ. ನೋಡಿ, ಫ್ಯಾಮಿಲಿ ಸರ್, ಇದು ನಮ್ಮದು ಸರ್. ನಮ್ಮದು ಸಾರ್ವಜನಿಕರ ವೆಚ್ಚ ಈ ರೀತಿ ಮಾಡ್ತಾ ಇದ್ದೀರಾ? ಯಾರು ನಿಮ್ಮ ಆಫೀಸರ್ ಫೋನ್ ಮಾಡ್ಕೊಂಡು ಅಧಿಕಾರಿಗಳು ದರ್ಪ ದೌಲತ್ತು ತೋರಿಸ್ತೀರಾ? ಏನು ಇದು ನಮ್ಮದು ಗಾಡಿ? ಸಾರಿ ಕೇಳುವಂತಲ್ಲ. ಸಾರಿ ಕೇಳೋದು. ರಾಜಾರೋಷವಾಗಿ ನೀವು ನಿಮ್ಮ ಹೆಸರು ಅಧಿಕಾರಿ ಪ್ರಜೆಗಳ ತೆರಿಗೆ ಹಣನ ನೀವು ವ್ಯರ್ಥ ಮಾಡ್ತಾ ಇದ್ದೀರಲ್ಲ. ನಾಗರಾಜ್ AW ಎಲ್ಲಿ ಸರ್ ಅವ್ರು ವರ್ಕ್ ಮಾಡೋದು? ಫೋನ್ ಮಾಡಿ. ಇಲ್ಲ, ಫೋನ್ ಮಾಡಿ. ಯಾರು ಫೋನ್ ಮಾಡೋ ಗಂಟ ಬಿಡಲ್ಲ. ಯಾರು ಕತ್ಕೊಂಡು ಹೋಗಿರ್ಬೋದು ಗಾಡಿ. ನಾವೀಗ ಒಂದು 2ಗೆ ಕರಿತೀವಿ ಸರ್. ಫ್ಯಾಮಿಲಿ ಇರಲಿ, ಗೊತ್ತಾಗ್ಲಿ. ಎಷ್ಟು ರಾಜಾರೋಷವಾಗಿ ನೀವು ನಮ್ಮ ದುಡ್ಡಲ್ಲಿ ಅವ್ರು ಓಡಾಡ್ಬೇಕಾ? ನಮ್ಮನೆ ಮಕ್ಕಳೆಲ್ಲ ಉಪವಾಸ ಇರ್ಬೇಕಾ? ಅಲ್ಲ, ನಮ್ಮನೆ ಮಕ್ಕಳು ಉಪವಾಸ ಇರ್ಬೇಕು. ನಿಮ್ಮ ಮಕ್ಕಳು ಮಾತ್ರ ಜಾಲಿಯಾಗಿ ಸುತ್ತಬೇಕು. ಅಲ್ಲ, ನಿಮ್ಮ ಮಕ್ಕಳು ಮಜಾ ಮಾಡ್ಬೇಕು. ನಮ್ಮ ಮಕ್ಕಳು ಇಲ್ಲ, ನಾವು ಕೇಸ್ ಆಗೋದಿಲ್ಲ. ನೀವು ಯಾವ ಇಲಾಖೆ ಏನು ಅಂತ ಹೇಳಿ ಸರ್. ಫೋನ್ ಮಾಡಿ. AW ಅಂತ ನಾಗರಾಜ್ ಅಂತ. ಅವರು ಸುಳ್ಳು ಹೇಳ್ಬೋದು. ಎಲ್ಲಿ? ಇಲ್ಲ, ಅದು ಸುಳ್ಳು ಹೇಳ್ತಾರೆ. ಟ್ಯಾಕ್ಸಿ ಮಾಡ್ಕೊಂಡು ಹೋಗಿ. ಕಾಸಿಲ್ವಾ? ಸಂಬಳ ಕೊಡಲ್ವಾ? ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ರಿ. ನಿಮ್ಗೆ ಶಕ್ತಿ ಇಲ್ವಾ? ದುಡ್ಡು ಇಲ್ವಾ? ಹೇಳ್ರಿ. ನಾವು ಸರ್, ಮಗುಗೆ ಹಾಸ್ಪಿಟಲ್ ಅಂದ್ರೆ ನಾವು ಕರ್ಕೊಂಡು ಹೋಗ್ತೀವಿ. ನಮ್ಮ ಕಾರ್ ಇದೆ, ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ. ಬನ್ನಿ, ನಿಮ್ಗೆ ನಾವು ಕರ್ಕೊಂಡು ಹೋಗ್ತೀವಿ. ಬನ್ನಿ. ಎಷ್ಟು ರಾಜಾರೋಷವಾಗಿ ನೀವು ರಾಜ್ಯದ ಜನರ ಕ್ಷಮೆ ಕೇಳ್ಬೇಕ್ರಿ. ನಾವು ಸರ್ ನಿಮ್ಮ ಹಣನ ನಾವು ಹೇಳಿ. ರಾಜ್ಯ ಜನಕ್ಕೆ ಹೇಳಿ. ರಾಜ್ಯ ಜನಕ್ಕೆ ಹೇಳಿ. ನೀವು ರಾಜ್ಯದ ಹಣವನ್ನ ನಾವು ದುರ್ಬಳಕೆ ಮಾಡ್ಕೊಳ್ತಾ ಇದೀವಿ. ಈ ರೀತಿ ಮಾಡ್ತಾ ಇರುವಂತದ್ದು ನಾವು ತಪ್ಪು ಅಂತ ಹೇಳ್ಬಿಟ್ಟು ಹೇಳಿ. ನೀವು ಇಡೀ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ ಇವತ್ತು. ನೀವೆಲ್ಲ ನಿಮ್ಮ ಮಕ್ಕಳು ಮಾತ್ರ ಕಾರಲ್ಲಿ ಓಡಬೇಕು, ನಮ್ಮ ಮಕ್ಕಳು ರೋಡಲ್ಲಿ ಓಡಾಡಬೇಕು. ಯಾರ್ದು ದುಡ್ಡು? ಯಾರಪ್ಪಂದು ದುಡ್ಡು? ಇಷ್ಟು ದಿವಸ ಯಾರು ಕೇಳೋರು ಇರಲಿಲ್ಲ. ಈಗ KRS ಪಕ್ಷ ಅಂತ ಬಂದಿದೆ.
ಸರ್ ಹೋಗ್ಲಿಲ್ಲ ಸರ್ 4,80,000 ನಾನು ಟ್ಯಾಕ್ಸ್ ಕಟ್ಟಬೇಕು. ಅಲ್ಲ 4 ಲಕ್ಷ ನಾನು ಟ್ಯಾಕ್ಸ್ ಕಟ್ತೀನಿ, ನಾನು ಕಟ್ತೀನಪ್ಪ.